ಪಕ್ಕದೂರಲ್ಲಿ ಪೂಜೆ ಇದೆ ಅಂತ ಹೋಗಿದ್ದ ಅರ್ಚಕ ಹೆಣವಾಗಿ ಪತ್ತೆಯಾಗಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದ್ದವ ನಾಲೆಯಲ್ಲಿ ಹೆಣವಾಗಿ ತೇಲಾಡಿದ್ದಾರೆ. ಪೂಜೆಗೆ ಹೋಗಿದ್ದ ಅರ್ಚಕ ಹೆಣವಾಗಿ ಪತ್ತೆ. ನೀರಲ್ಲಿ ತೇಲ್ತಿದ್ದ ಸ್ಕೂಟರ್, ಪೂಜಾರಿ ಸಾವೇ ನಿಗೂಢ. ಎಲ್ಲ ಕಡೆ ಕತ್ತಲು ಆವರಿಸಿತ್ತು. ರಾತ್ರಿ 9 ಗಂಟೆ ಸಮಯ ಆಗಿತ್ತು. ಬೆಳಿಗ್ಗೆ ಮನೆಯಿಂದ ಹೊರ ಹೋಗಿದ್ದವ ಸಂಜೆಯಾದ್ರೂ ವಾಪಸ್ ಬಂದಿರಲಿಲ್ಲ. ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ವಲ್ಲ ಅಂತ ಕುಟುಂಬಸ್ಥರು ಹುಡುಕಾಟಕ್ಕಿಳಿತಾ ಇದ್ದಂತೆ ಸಾವಿನ ದರ್ಶನವಾಗಿದೆ. ನಾಲೆಯಲ್ಲಿ ಸ್ಕೂಟರ್ ತೇಲ್ತಾ ಇದ್ರೆ ಕೂಗಳತೆ ದೂರದಲ್ಲಿ ಅರ್ಚಕ ರಕ್ತದ ಮಡುವಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಿರೋ ಈತನೇ ನಿಗೂಢವಾಗಿ ಸಾವನ್ನಪ್ಪಿರೋ ಅರ್ಚಕ ಸಿದ್ದಲಿಂಗಪ್ಪ. ಮಂಡ್ಯದ ಶ್ರೀರಂಗಪಟ್ಟಣದ ಮರಳಗಾಲ ನಿವಾಸಿ. ಪೌರೋಹಿತ್ಯ ಕೆಲಸ ಮಾಡಿಕೊಂಡಿದ್ದ ಸಿದ್ದಲಿಂಗಪ್ಪ ಯಾರ ಜೊತೆಗೂ ವೈರತ್ವ ಕಟ್ಕೊಂಡಿರಲಿಲ್ಲ. ಯಾರದ್ದೇ ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳಿದ್ರು ಇವರೇ ಹೋಗಿ ಮಾಡಿ ಬರ್ತಿದ್ರು. ನಿನ್ನೆ ಪಕ್ಕದ ಊರು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಪೂಜೆ ಇದೆ ಅಂತ ಬೆಳಿಗ್ಗೆಯೇ ಹೋಗಿದ್ರು. ಆಮೇಲೆ ರಾತ್ರಿಯಾದ್ರೂ ಸಿದ್ದಲಿಂಗಪ್ಪ ಮನೆ ಕಡೆ ಬಂದೇ ಇರಲಿಲ್ಲ. ಕಾದು ಕಾದು ಮನೆಯವರು ಹುಡುಕಾಟಕ್ಕೆ ಶುರು ಮಾಡಿದ್ರು. ರಾತ್ರಿ 9 ಕಾಲಲ್ಲಿ ನಾವು ಮಾಡಿದಾಗ ಆ ರೀತಿ ಗಾಡಿ ಚಪ್ಪಲಿ ರೋಡಲ್ಲಿ ಬಿದ್ದಿತ್ತು. ಗಾಡಿ ನೀರಲ್ಲಿ ಬಿದ್ದು ಮೊಬೈಲು ಮತ್ತು ಇದೆಲ್ಲ ಸಿಕ್ಕಿತ್ತು. ರಾತ್ರಿ 8:30 ಸುಮಾರಿಗೆ ಫೋನ್ ಮಾಡಿದ್ದ ಸಿದ್ದಲಿಂಗಪ್ಪ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂದಿದ್ರಂತೆ. ಆಮೇಲೆ 9 ಗಂಟೆಯಾದ್ರೂ ಬಾರದಿದ್ದಾಗ ಹುಡುಕಿಕೊಂಡು ಹೋಗಿದ್ದಾರೆ. ಪೂಜೆ ಮಾಡಿದ್ದ ಮನೆಯಲ್ಲಿ ಕೇಳಿದ್ರೆ ಹೋಗಿ ತುಂಬಾ ಹೊತ್ತಾಯಿತು ಎಂದಿದ್ರು. ಅಯ್ಯೋ ದೇವ್ರೆ, ಏನಾಯ್ತು, ಎಲ್ಲಿ ಹೋದ್ರು ಅಂತ ದಾರಿಯುದ್ದಕ್ಕೂ ಟಾರ್ಚ್ ಹಿಡಿದು ಹುಡುಕಾಡ್ತಿದ್ರು. ಈ ವೇಳೆ ಸಿಡಿಎಸ್ ನಾಲೆಯಲ್ಲಿ ಸಿದ್ದಲಿಂಗಪ್ಪ ಸ್ಕೂಟರ್ ತೇಲ್ತಿರೋದು ಕಣ್ಣಿಗೆ ಬಿದ್ದಿದೆ. ತಕ್ಷಣ ಗಾಡಿ ನಿಲ್ಲಿಸಿ ನೋಡಿದ್ರೆ ನಾಲೆಯ ಕೂಗಳತೆ ದೂರದಲ್ಲೇ ಸಿದ್ದಲಿಂಗಪ್ಪರ ಶವ ಪತ್ತೆಯಾಗಿದೆ. 8:30 ಮನೆಯಲ್ಲಿ ನಮ್ಮ ತಮ್ಮ ಫೋನ್ ಮಾಡಿದ್ದಾನೆ. ಆ ಫೋನ್ ಮಾಡಿದಾಗ ಇನ್ನು 10 ನಿಮಿಷ 15 ನಿಮಿಷ ರೀಚ್ ಆಗ್ತೀನಿ ಅಂದಿದ್ದಾನೆ. ಅದಾದೊಂದು 1/4 ಗಂಟೆಗೆ ಮತ್ತೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬಂದಿದೆ. ಗಾಬರಿಯಾಗಿ ಯಾಕೆ ಸ್ವಿಚ್ ಆಫ್ ಆಗೋದಿಲ್ಲ ಫೋನ್ ಅಂತ ರೋಡಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಮತ್ತೆ ಪೂಜೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೇಳಿದ್ದಾರೆ, ಆಗ್ಲೇ ಹೊರಟ್ರು ಅಂತಾನು ಹೇಳಿದ್ದಾರೆ. ಇದೆಲ್ಲ ಆದ್ಮೇಲೆ ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ವೆಹಿಕಲ್ಲು ಟಾರ್ಚ್ ಹಿಡ್ಕೊಂಡು ಬರ್ಬೇಕಾದ್ರೆ ಮೊಬೈಲ್ ಟಾರ್ಚು ಗಾಡಿ ಕಾಲುವೆ ಒಳಗಡೆ ಕಂಡಿದೆ. ಮೇಲ್ನೋಟಕ್ಕೆ ಕೊಲೆ ಅನ್ನೋದು ಗೊತ್ತಾಗ್ತಿದೆ, ಆದ್ರೆ ಯಾರು ಕೊಂದಿದ್ದು, ಯಾವ ಕಾರಣಕ್ಕೆ ಕೊಂದಿದ್ದು ಅನ್ನೋದು ನಿಗೂಢವಾಗಿದೆ. ಹೀಗಾಗಿ ಪೊಲೀಸರು ತನಿಖೆಗಿಳಿದಿದ್ದಾರೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.